ಎಲ್ಲರಿಗೂ ಹೆಣ್ಣು ದೇವ್ರಿನ ಕಾಟ ಅಂತಾರ. ನಮ್ಮ ಗೌಡ್ರ ಗಂಡ ದೇವ್ರಿನ ಕಾಟ ನೋಡಿ ಅದಕ್ಕ ಹೇಳಣ ಕಬ್ಬಿನ ಹೊಲಕ್ಕೆ ಹೋಗಿ ಕೋಳಿನ ಕೊಯ್ದು ಬಾರವ ಅಂತ ಅಂತಾನ. ನಮ್ಮ ಅಪ್ಪ ಕೂಡ ಕೋಳಿನ ಕೊಟ್ಟು ಕಳ್ಸಣ ಅಂತ. ಅದು ಅಲ್ದ ಸಾಬ್ರಂ ಕೂಡ ಚೂರಿ ಹಾಕ್ಸೋ ಅಂತಾನ. ಈ ಸಾಬ್ರನ್ ಎಲ್ಲಿ ಹುಡುಕಿಲ್ಲ. ಕಲ್ಲೇಟಿಗಿಂತ ನಿನ್ನ ಕಣ್ಣೀಟು ಜೋರಾಗಿ ಕಲ್ಲೇಟಿಗಿಂತ ನಿನ್ನ ಕಣ್ಣೀಟು ಜೋರಾಗಿ ಆಸೆಯು ಮದಿಯತ್ತು ಸೆಲ್ವಮ್ಮ ನನ್ನ ಎದೆಯಲ್ಲಿ ಡವ 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 ಚೆಲ್ಲಮ್ಮ ನನ್ನ ಎದೆಯಲ್ಲಿ ಡವ 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 ಚೆಲ್ಲಮ್ಮ. ಹುಡುಗೂರಂದ್ರೆ ಡೇಂಜರ್ ಅಂತ ಚಮಕ ಚಲ್ಲೋ ಚಲಕ ಪಲಕ ಮಾಡುತ್ತಾಳ ಬಲಮುಲ ತಾಯಿಗೆ ನಗುತ್ತಾಳೋ ನಗುತ್ತಾಳೋ ನಕ್ಕ ನಕ್ಕ ಕರಿತಾಳೋ. ಮೇಷ ಬರ್ತಾರೆ ಗೆದ್ದು ಬರ್ಬೇಕಂದ ಅವರು. ಸಂತದ ವಿಷಯ ದಾಡವ ಶಿಷ್ಯ ಸಂತದಂತೂ ಆದಿಗನ ಕೊಂದಿನ ದಾಸ ಸಂತ ಸೂಪರು ಆದ್ರೆ ಭಾರಿ ಡೇಂಜರು ಸಂತದ ಆಸುಪಾಸ ಈಗಲೂ ಡೇಂಜರ್ ಸಂತ ಕಾಯಿ ಕಾಯಿ ನುಗ್ಗೆಕಾಯಿ ಮಲ್ಲಿಗೆ ಹುಡುಗಿ ನಿನ್ನ ಜಾರದಾಗ ಬಿಡಲೇ ನನ್ನ ಗಾಳಿ ಯಾಕಪ್ಪ ಹತ್ತಕ್ಕೆ ಮೈಯಾಗ ಹೋಗಣ್ಣ ಎಲ್ಲದ ದಂಡಾರ. ನಾವೇನು ಎಬ್ಬಿಸ್ತೀವಿ ನಮ್ಮ ನಮ್ಮನ್ನ ಎಬ್ಬಿಸ್ತಾನೆ. ಏನ್ ಗದ್ದಾರಿ ಕಿಳಗಟ್ಟಿ ದುರ್ಗಾದೇವಿ ಜಾತ್ರೆ ಬರ್ತೀರಿ ಅಲ್ಲಿ ಪೋರಿಯರಿದ್ರ ಬಾರಿ ಬಾರಿ. ಅರೇ ಇಲ್ಲೇ ಒಂದು ಹುಡುಗ ಇದ್ದಲ್ಲ ಬಾರಿ. ಏ ಪೋರಿ ನಿಂದಕ್ಕೆ ಹಾಕ್ಬೇಕ ಚೂರಿ ನಿಶಾನಾಗ್ ಬನ್ನಿ ಕಾಸಿಮ ಬಾರಿ ಜೋರ ಐತ ಅನ್ಸುತ್ತ ಬಿಸ್ನೆಸ್. ನಿಶಾದಾಗ ಬಂದಿಲ್ಲ ಇನ್ನು ಹೇಳ್ತೈತೆ ನಿಶಾ. ಅರೆ ಹಳ್ಳಿದು ಚದ್ರಂಗಿ ನಿಂದಾಗ ನಿಂತೈತ ಆ ದಾರ್ಯಾಗ ಹೋಗನ್ ನಡಿ ಆ ಗೋಡಿ ಮರ್ಯಾಗ. ಏ ಮುಲ್ಲ ತಗೊಂಡು ಕಲ್ಲ ಸೀದಾ ಮಾತಾಡ. ಅದು ಚದ್ರಂಗಿ ತಪ್ಪು ತಿಳ್ಕೋಬೇಡ. ನಮ್ದು ವ್ಯಾಪಾರ ಆಗಿತ್ತ ದುರ್ಗಮ್ಮನ ಜಾತ್ರೆಗ ದೊಡ್ಡ ನೋಟನ್ನ ಕಟ್ಟಿ ಮೇಲೆ ಕುಂತು ಎಣಿಸಂದ ಹೇಳ್ದೆ. ನಾನ್ ಗಟ್ಟಿ ನೋಡಿ ಎಣಿಸ್ತೀನಿ ನೀನ್ ಬೇಕಾದ್ರೆ ಚಿಲ್ಲರೆ ಎಣಿಸ್ಕ. ತಗೋ ಚದ್ರಂಗಿ ಈ ಗಂಟನ್ನ ತಿರುವು ನಿನ್ನ ಸೊಂಟನ ಆಮೇಲೆ ಎಣಿಸ್ಕೊಡು ನನ್ನ ರೊಕ್ಕನ. ಈ ಕಾಸಿಮ್ಮ ಇಳಿಸ್ತೀನಿ ಇವಾಗ ನಿನ್ನ ನಿಶಾನ. ಕಾಣುವಂತಿ ಕನಸ್ನಾಗ ಬಂದು ಕೊಡ್ತೀನಿ ನಿನ್ ಚಿಲ್ರೆನ. ಹದಿನಾರರ ಹುಡುಗಿ ಬಂದಾಳ ಹದಗ ಕೊಡುತ್ತೀನಿ ಅಂತ ಪ್ರೀತಿಯ ಪದಕ ಮೊದಲ ಜವರಿ ಬಣಕ ಬಂದಿರೆ ಬಹುಮನಿ ಕಡೆಗ ಮೊದಲ ಜವರಿ ಬಣಕ ಬಂದರೆ ಬಹುಮನಿ ಕಡೆಗ.
ಬದುಕ ಮೊದಲ ಮೊದಲ ಶಬರಿ ಮಠಕ ಬಂದ ನವಮ್ಮನಿ ಕಣಕ ಮೊದಲ ಶಬರಿ ಮಠಕ ಬಂದ ನವಮ್ಮನಿ ಕಣಕ ದುರ್ಗಾದಯಿಂದ ಬರೇತಿ ಮಣಕ ದುರ್ಗಾದಯಿಂದ ಬರೇತಿ ಮಣಕ ಕೊಡುತ್ತೀನಿ ಅಂತಾಳ ಪ್ರೀತಿಯ ಬದುಕ ಮೊದಲ ಮೊದಲ ಶಬರಿ ಮಠಕ ಬಂದರ ಮೊಹಮ್ಮನಿ ಕನಕ ಮೊದಲ ಶಬರಿ ಮಠಕ ಬಂದರ ಮೊಹಮ್ಮನಿ ಕನಕ ಯಾವುದು ಶಿಲ್ಪ ನಿನ್ನ ಹುಡುಗ ಕನಕ ದುಡಿದಿದ್ದೀನಿ ಜುನಕ ಹುಡುಗಿ ಬಂದಿದ್ದೀನಿ ಅದಕ ಕೂದಲ ಬಿಟ್ಟಿದ್ದಿ ಮನಕಾಲ ತನಕ ಕೂದಲ ಬಿಟ್ಟಿದ್ದಿ ಮನಗನ ತನಕ ಕಣ್ಣ ಒಡೆದು ಕಾಣತೀಯ ಏ ಹುಡುಗಿ ಏನಣ್ಣ ಸತ್ತಮ್ಮ ಮೊದಲ ಜವರಿ ಮಟಕ ಒಂದರ ಬಾಹುಬಲಿ ಕಟಕ ಮೊದಲ ಜವರಿ ಮಟಕ ಒಂದರ ಬಾಹುಬಲಿ ಕನಕ ಲಾಲ 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 ಪಕ್ಕ ಬಿಟ್ಬಿಟ್ಟಿಗೆ ಏನು ಹಂಗಾರ ನಮ್ಮ ಅವ್ವ ಎಷ್ಟು ಮಂದಿ ತಕೋಯ್ದ್ಲ ಏನು ಯಾರಿಗೂ ಗೊತ್ತು ಅಲ್ಲ ನಮ್ಮ ಅಪ್ಪೇನ ಹೌದಾ ಅಪ್ಪು ಕೊಟ್ಟಿದ ಮಗಳೇನ ಅದಕ್ಕೆ ಏನು ಬಿಟ್ರು ಬಿಟ್ಟಾಕೆ ಅಂತ ಏನ್ ಬೋತು ಮಗಳ ಹೋಗ್ಲಿ ಬಿಡಿ ಅಪ್ಪ ಯಪ್ಪ ನಾನಿದು ಸಾಂಬ್ರ ನೋಡ್ದಾಗ ಕುಂತಿದ್ದಿ ಇವತ್ತು ಸಾಂಬ್ರಗಳೆಲ್ಲ ಬಹಳ ಬಿಜಿ ಅದಾರು ಅದಕ್ಕ ಇವಾಗ ನಿಂತಿದ್ದ ನಾ ಇವಾಗ ಸಾಂಬ್ರವ ಅದ್ರ ಕೈ ಹಿಡ್ಕೊಂಡ್ ಜಗ ಕುಂತಿದ್ದಿ ನಮ್ ಗೌಡ್ರು ಅದಕ್ಕೆ ಹೋಗ್ ಬಾ ಅಂತ ಅವ ನಿಮ್ಮ ನಾನು ಬರೋ ಸ್ವಲ್ಪ ಲೇಟ್ ಆಗಿದ್ದಾಗ ನಮ್ಮ ಗೌಡ್ರ ಅನ್ಕೊಂಡು ಕರ್ಕೊಂಡು ಹೋಗಿ ಬರ್ತಿದ್ದೆ ಏ ಪುಟ್ಟ ನಮ್ದು ಆಟ ಕಡಿಯುತ್ತ ನಿಮ್ ಮಗ ಆಟ ಮಾಡ್ತಿತ್ತ ಅವ ನಿಮ್ಮ ಸಾಬ ನೀನು ಆಟಕ್ಕೆ ರೆಡಿ ಇದ್ದೇನು ನಾನು ಮಗಳು ಆಟ ಮಾಡ್ತಿದ್ದಾನ ಹೌದಾ ನಿಮ್ಮ ಮೌನ ಯಪ್ಪ ಅದ ಹಂಗಲ್ಲೋ ಯಪ್ಪ ಅವರೆಲ್ಲ ಚೂರಿ ಹಾಕಕ್ ರೆಡಿ ಅದೀನಿ ಅಂದ್ರ ನಮ್ಮ ಅಪ್ಪ ಬಡ್ಲೆಕ್ಕ ಏ ಪುಟ್ಟ ನಿಮ್ದು ಆಟಿಗೆ ಎಷ್ಟಲ್ಲ ಐತೆ ಹೌದು ಅಲ್ಲ ನಿಮ್ಮ ಅವನು ಸಾವ ನನ್ನ ಮಗ ಯಾಡಿಗೆ ಕೇಳಕ ಚಲಲೆ ಮಗನ ಅಲ್ಲ ನಿಮ್ಮ ಸಾವ ನನ್ನ ಮಗಳಿಗೆ ಸುದ್ದ ಆಯ್ತು ನೋಡ್ರಿ ಈ ಮಗ ಕೋಳಿ ಚೂರಿ ಹಾಕಕ್ ಬಂದನು ಇಲ್ಲ ದನದ ಕೊಂಬು ಹೊಡ್ಯಕ್ ಬಂದ ಇಲ್ಲ ನನ್ನ ಮಗಳ ಲೈನ್ ಹೊಡ್ಯಕ್ ಬಂದನು ಒಂದು ತಿಳಿವತ್ ನೋಡಿ ಈ ಮಗಂದು ಅರೆ ಇಸ್ಕಿ ಮಾತಾ ಸೀದಾ ಬೋಲ್ ಬೇಲಿ ಮಾನ್ ಯಾವ ಚಂದ್ರಂಗೆ ಏನು ಮುಲು ಅಂತ ಅಡ್ರೆಸ್ ಬಂದವ ಯಪ್ಪ ಎಗ್ರಸ್ ಬಟ್ಟೆ ಏನದಕ್ಕೂ ನಂಗೆ ಗೊತ್ತದ ಹೇಳು. ಕಡೆ ನಡೀರಿ ಕೋಳಿ ಕುಯ್ಯದ ಅನ್ನಕ್ಕಂತ ದೊಡ್ಡ ಮಗಳೇ ಬಾ ಮಗನ ಪ್ರೀತಿಯ ಪಾರಿವಾಳ ಹಾರಿವಂತ ಗೆಳೆಯ ಕನಸಿನ ತಳಮಳ ಮಾಡಿವಂತ ಗೆಳೆಯ ಪ್ರೀತಿಯ ಪಾರಿವಾಳ ಹಾರಿವಂತ ಗೆಳೆಯ ಕನಸಿನ ತಳಮಳ ಮಾಡಿವಂತ ಗೆಳೆಯ
dance. The Lord is Milky. Milky. ನಿಮ್ಮನ್ನು ನೋಡಿದ ನಮ್ಮ ಕಣ್ಗಳೇ ಪುನೀತ, ನಿಮ್ಮ ಜೊತೆ ಕಳೆದ ಕ್ಷಣಗಳೇ ಎಲ್ಲಿಂದ ನಿಂತಿಟ್ಟೆ ಹೇಳೋ ಭಗವಂತ. ಸಿಗ್ನಲ್ ಅಂತ ಹಾಕ್ತೀರಾ, ನೀವೇನೆ ಸಿಗ್ನಲ್ಲು ಕೊಡ್ತೀರಾ? ತಕ್ಷಣ ಯಾಕಾದ್ರೂ ಬರ್ತೀರಾ, ಬಂದ್ಮೇಲೆ ನಾವು ಮಾಡ್ಕೊಂಡಿರ್ತೀರಾ? ಹಂಗಂತ ಯಾವ
कौन रे उन्हें ಇಲ್ಲಿ ಯಾಕೆ ಬಂತು ಈ ಕಲಿಯುಗದಲ್ಲಿ ಕೃಷ್ಣ ಕೃಷ್ಣಂದು ಮಿಂಚಿಕೊಂಡ್ರೆ ಈ ಕರ್ನಾಟಕದಲ್ಲಿ ಕದಂಬ ಕಳ್ಳನೆಂದು ಮಿಂಚಿಕೊಂಡಿದ್ದಾನೆ. ರುದ್ರೇಗೌಡ, ಮೊದಲಿಗೆ ನಾನು ನಿಯತ್ತಿನಿಂದ ನಿಂತುಕೊಂಡು ನನಗೆ ಬಟ್ಟಿಲ್ಲದೆ ಬೆವರು ಸುರಿದು ಬಂದು ಅನ್ನ ಅಂತ ಕೇಳದಕ್ಕೆ ನನ್ನ ಕೆನ್ನೆಗೆ ಹೊಡೆದು ವಾಪಸ್ ಕಳಿಸಿದೆಯಲ್ಲ, ಈಗ ನೋಡು ಅದೇ ನಿಯತ್ತಿನ ದಾರಿಯನ್ನು ಕಿತ್ತು ಬಗೆದು ಅನ್ಯಾಯದ ದಾರಿಯಲ್ಲಿ ಮೆಚ್ಚಿದ್ದೇನೆ. ಹತ್ತೂರಿಂದ ಲಕ್ಷ್ಮೀ ಪುತ್ರನಾಗಿ ಈ ದೇಶವನ್ನು ಬಿಟ್ಟು ಯುಪಿ ಪ್ರದೇಶಕ್ಕೆ ಕಾಲಿಟ್ಟೆ. ಯುಪಿ ಪ್ರದೇಶದ ಮಿನಿಸ್ಟರ್ನ್ನು ಪರಿಚಯಿಸಿಕೊಂಡು ಅದೇ ಮಿನಿಸ್ಟರ್ ಕೈಯಲ್ಲಿ ದೊಡ್ಡ ಗ್ಯಾಂಗ್ ರೌಡಿ ನಾನಾಗಿ ಅದೇ ಯುಪಿ ಪ್ರದೇಶದ ರಾಷ್ಟ್ರಪತಿ ಸರ್ಕಾರವನ್ನೇ ಉರುಳಿಸಿ ಅದೇ ಸಿರಿ ಸಂಪತ್ತನ್ನು ಬೈಟು ಮಾಡಿಕೊಂಡು ನಮ್ಮ ದೇಶದ ಒಂದು ಭಾಗದಲ್ಲಿ ಆಡಳಿತ ಮಾಡುತ್ತಿರುವ MLA ರಾಜೇಂದ್ರ ನಂಬರನ್ನು ತೆಗೆದುಕೊಂಡು ಯಾರಿಗೆ ಗೊತ್ತಾಗದ ಹಾಗೆ ಬರೀ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವನ ಕೈಯಲ್ಲಿ ದೊಡ್ಡ ಗ್ಯಾಂಗ್ ರೌಡಿ ನಾನಾಗಿ ನನ್ನ ಹೆಸರನ್ನು ಬದಲಾಯಿಸಿಕೊಂಡು ಅವನ ಹೇಳಿದ ಕೆಲಸವನ್ನು ಕ್ಷಣಾರ್ಧದಲ್ಲೇ ಮಾಡಿಕೊಂಡು ಯಾರಿಗೂ ಗೊತ್ತಾಗದಾಗೆ ಅದ್ದೂರಿಂದ ಮೆರ್ತಿದ್ದೇನೆ ಕಣ್ಮನೆಯಾಗಿ. ಅವಳು ಯಾರೋ ಆಗಿರಬಹುದು, ಈ ಕಡೆ ಬರ್ತಾ ಇದ್ದಾಳಲ್ಲ. ಅವಳನ್ನು ನೋಡಿದ್ರೆ ಶ್ರೀಮಂತರ ಮಗ ತರ ಕಾಣಿಸ್ತಾ ಇದ್ದಾಳಲ್ಲ. ಈಗಲೇ ಆ ಸೂಟ್ ಕೇಸನ್ನು ಕಿಡ್ನಾಪ್ ಮಾಡಲೇಬೇಕು.